ಚಿನ್ನಸ್ವಾಮಿಯಲ್ಲಿ IPL ಪಂದ್ಯವನ್ನು ನಡೆಸೋದಕ್ಕೆ RCB ಸಿದ್ಧತೆ ನಡೆಸ್ತಾ ಇದೆ. ಫ್ಯಾನ್ಸ್ಗಳ ಸುರಕ್ಷತೆಗಾಗಿ RCB ಆಡಳಿತ ಮಂಡಳಿ ಮುಂದಾಗಿದೆ. KSCA ಜೊತೆಗೆ ಔಪಚಾರಿಕ ಭೇಟಿಯ ವೇಳೆ RCB ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಚಿನ್ನಸ್ವಾಮಿ ಸುತ್ತಮುತ್ತ AI ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. AI ಕ್ಯಾಮೆರಾ ಬಳಕೆ ಮಾಡೋದ್ರಿಂದ ವೀಕ್ಷಕರ ಅಂದ್ರೆ ಯಾರೆಲ್ಲ ಜನರು ಬರ್ತಾರಲ್ಲ ಅವರ ನಿರ್ವಹಣೆ ಮಾಡೋದಕ್ಕೆ ಪ್ಲಾನ್ ಮಾಡಬಹುದು. ಅದಕ್ಕಾಗಿ ಕ್ರೀಡಾಂಗಣದ ಸುತ್ತಮುತ್ತ ಬರೋಬ್ಬರಿ 300 ರಿಂದ 350 AI ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇದಕ್ಕಾಗಿ ಬರೋಬ್ಬರಿ 4.5 ಕೋಟಿ ರೂಪಾಯಿ ವೆಚ್ಚವನ್ನ ಆಗುತ್ತಂತೆ. ಆ ಸಂಪೂರ್ಣ ವೆಚ್ಚವನ್ನ RCB ತಂಡವೇ ಭರಿಸುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಒಂದು ಕಡೆಗೆ RCB ಎಲ್ಲಿ ಮ್ಯಾಚ್ ಅನ್ನು ನಡೆಸಬೇಕು ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಇವಾಗಲೂ ಸಹ ಫೇವರೇಟ್ ಪ್ಲೇಸ್ ಅಂದ್ರೆ ಅದು ಚಿನ್ನಸ್ವಾಮಿ. ಬಹಳಷ್ಟು ಕಡೆಗೆ ಪ್ಲಾನ್ ಮಾಡಲಾಗ್ತಾ ಇತ್ತು. ಅಹಮದಾಬಾದ್ ಅಂತೆ ಬೇರೆ ಬೇರೆ ಸ್ಟೇಟಿಗೆ ಹೋಗಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಆದರೆ RCB ಅಭಿಮಾನಿಗಳು ಮತ್ತೆ RCB ತಂಡದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಚಿನ್ನಸ್ವಾಮಿ ಇಸ್ ಬೆಸ್ಟ್ ಅನಿಸ್ತಾ ಇದೆ. ಆದ್ರೆ ಭದ್ರತೆ, ಸೆಕ್ಯೂರಿಟಿ, ಜನರ ಸಂದಣಿ ಇದೆಲ್ಲವನ್ನ ಸಹ ನಿರ್ವಹಣೆ ಮಾಡೋದಕ್ಕೆ RCB ಏನ್ ಪ್ಲಾನ್ ಮಾಡ್ಕೊಂಡಿದೆ ಅಂತ? ಜಗದೀಶ್, ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ದೊಡ್ಡ ಮಟ್ಟದ ಪಂದ್ಯಗಳನ್ನ ಅಂದ್ರೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಗ್ಲಿ ಅಥವಾ IPL ಪಂದ್ಯಗಳನ್ನಾಗ್ಲಿ ಆಯೋಜನೆ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಲೂ ಕೂಡ ಕ್ಲಾರಿಟಿ ಇಲ್ಲ. ಅಂದ್ರೆ IPL ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಸೀಸನ್ ನಲ್ಲಿ ನಡೆಸ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KSCA ಜೊತೆಗೆ ಸರ್ಕಾರದ ಮೇಲೆ ಒಂದು ಒತ್ತಡ ಇರುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಅನುಮತಿ ಕೊಡಿ ಅನ್ನೋ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ಭೇಟಿಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಕೂಡ ಒಂದು ಒತ್ತಡವನ್ನು ತಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ IPL ಪಂದ್ಯಗಳನ್ನ ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಈ ನೆಲೆಯಲ್ಲಿ ಈಗ ಪರ್ಯಾಯವಾಗಿ ಒಂದು ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳನ್ನ ಆಡಿಸದೇ ಇದ್ರೆ ಬೇರೆ ಸ್ಟೇಟ್ ಅಲ್ಲಿ ಹೋಗಿ IPL ಪಂದ್ಯಗಳನ್ನ ರಾಯಲ್ ಚಾಲೆಂಜರ್ಸ್ ತಂಡ ಆಡಬೇಕಾಗಿರೋ ಒಂದು ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಈ ಎಲ್ಲದರ ನಡುವೆ ಕೂಡ ಈಗ RCBಯ ಒಂದು ನಿರ್ಧಾರ ಏನಾಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಈಗೆಲ್ಲ ಒಂದ್ ಕಡೆ RCB ಮ್ಯಾನೇಜ್ಮೆಂಟ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಪಂದ್ಯಗಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಪಂದ್ಯ ಆಗ್ಬೇಕಾ ಬೇಡ ಅನ್ನೋದಕ್ಕೆ ಪ್ರಮುಖವಾಗಿ ಅಡ್ಡಿ ಆಗ್ತಾ ಇರುವಂತದ್ದು ಅಲ್ಲಿ ಜನರ ಒಂದು ಸುರಕ್ಷತೆ ಜೊತೆಗೆ ಒಂದು ಭದ್ರತೆ ನೀಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಈಗ ಸ್ವತಃ RCB ಮ್ಯಾನೇಜ್ಮೆಂಟ್ ಅವರೇ ಒಂದು ಪ್ರಸ್ತಾವನೆಯನ್ನ KSCA ಸಮ್ಮುಖದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಸುಮಾರು 300 ರಿಂದ 350 AI ಕ್ಯಾಮೆರಾಗಳನ್ನ ಇನ್ಸ್ಟಾಲ್ ಮಾಡ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ನಾವು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡ್ತೀವಿ. ಇದರಿಂದ ಜನರ ಒಂದು ನಿರ್ವಹಣೆ, ಆ ಸರದಿ ಸಾಲಿನಲ್ಲಿ ಜನ ಓಡಾಡೋದಕ್ಕೆ ಯಾವ ರೀತಿಯಾಗಿ ಅನುಕೂಲಗಳು ಮಾಡಬೇಕು, ಜೊತೆಗೆ ಹೆಚ್ಚು ಜನ ಒಂದ್ ಕಡೆ ನಿಂತಿದ್ರೆ ಅವರನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ಈ AI ಕ್ಯಾಮೆರಾಗಳಲ್ಲಿ ಇದರ ಒಂದು ಸಹಾಯದಿಂದ ನಮಗೆ ಸಾಧ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಆ ವೆಚ್ಚವನ್ನ ನಾವೇ ಅಂದ್ರೆ RCB ಮ್ಯಾನೇಜ್ಮೆಂಟೇ ಭರಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನ ಈಗ KSCA ಸಮ್ಮುಖದಲ್ಲಿ ಇಟ್ಟಿದ್ದಾರೆ. ಈಗ KSCAದವರು ಇದರ ಒಂದು ಪ್ರಸ್ತಾವನೆ ತಗೊಂಡು ಯಾವ ರೀತಿಯಾದ ಒಂದು ನಿರ್ಧಾರನ ತಗೊಳ್ತಾರೆ ಅದನ್ನ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವರ ಒಂದು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲೇ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳು ನಡೀಬೇಕು ಅನ್ನೋದು RCB ಮ್ಯಾನೇಜ್ಮೆಂಟ್ ನ ನಿರ್ಧಾರ, ಜೊತೆಗೆ ಆಸಕ್ತಿ ಆಗಿದೆ ಅನ್ನೋದು ಕೂಡ ಈ ಅಪ್ಡೇಟ್ ಮುಖಾಂತರ ಗೊತ್ತಾಗ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ಭರತ್, ನೀವೆಲ್ಲ ಮಾಹಿತಿಗಾಗಿ. RCB ಫ್ಯಾನ್ಸ್ಗಳಿಗೆ ಅಥವಾ RCB ಮ್ಯಾನೇಜ್ಮೆಂಟ್ಗೆ ಇಬ್ಬರಿಗೂ ಸಹ ಈ ಒಂದು ಪಂದ್ಯಾವಳಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಬೇಕು ಅನ್ನುವಂತಹ ಆಸೆ ಇದೆ. ಆದರೆ ಆ ಮಹದಾಸೆ ಈಡೇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.